ಬಿಎಎಂಎಸ್ ವೈದ್ಯರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ. ಇಂಗ್ಲಿಷ್ ಔಷಧಿ ಡ್ರಿಪ್ ನೀಡಿದರೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಡಿಎಚ್ಒ ಡಾಕ್ಟರ್ ರೇಣುಕಾ ಪ್ರಸಾದ್ ಹೇಳಿದ್ದಾರೆ. ಹೌದು, ಇದು ಚಳ್ಳಕೆರೆ ನಗರದ ಬಿಎಎಂಎಸ್ ವೈದ್ಯರು ಅಲೋಪತಿ ಔಷಧಿಗಳನ್ನು ನೀಡುವುದು ಕಾನೂನು ಬಾಹಿರ. ಅಗ್ನಿ ಸುರಕ್ಷತಾ ಅನುಮತಿ ಸೇರಿದಂತೆ ಅಗತ್ಯ ಪರವಾನಗಿ ಪಡೆಯದೆ ಖಾಸಗಿ ಕ್ಲಿನಿಕ್ ನಡೆಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರೇಣುಕಾ ಪ್ರಸಾದ್ ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರಿಂದ ಬಂದ ದೂರಿನ ಮೇರೆಗೆ ಚಳ್ಳಕೆರೆ ನಗರದ ಕೆಲ ಬಿಎಎಂಎಸ್ ವೈದ್ಯರು ಖಾಸಗಿ ಕ್ಲಿನಿಕ್ ನಡೆಸಿ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಡ್ರಿಪ್ ಹಾಕುವುದು, ಚುಚ್ಚುಮದ್ದು ನೀಡುವುದು ಸೇರಿದಂತೆ ಅಲೋಪತಿ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದು ಅದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಖಾಸಗಿ ಆಸ್ಪತ್ರೆಗಳಿಗೆ ಅಚಾನಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪರಿಶೀಲನೆ ವೇಳೆ ಮಾತನಾಡಿದ ಡಿಎಚ್ಒ ಅವರು, ಬಿಎಎಂಎಸ್ ಪದವಿ ಹೊಂದಿದವರು ತಮ್ಮ ಅಧ್ಯಯನ ವ್ಯಾಪ್ತಿಯಲ್ಲಿಯೇ ಚಿಕಿತ್ಸೆ ನೀಡಬೇಕು. ಅಲೋಪತಿ ಔಷಧಿ, ಇಂಜೆಕ್ಷನ್, ಐವಿ ಡ್ರಿಪ್ ನೀಡುವುದು ಕಾನೂನು ಉಲ್ಲಂಘನೆ. ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರ, ಕ್ಲಿನಿಕಲ್ ಸಂಸ್ಥಾಪನಾ ನೋಂದಣಿ ಸೇರಿದಂತೆ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲವಾದರೆ ಪರವಾನಗಿ ರದ್ದುಪಡಿಸುವುದು ಸೇರಿದಂತೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಾಶಿ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಸಾರ್ವಜನಿಕರು ಅನಧಿಕೃತ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಇದ್ದಲ್ಲಿ ಆರೋಗ್ಯ ಇಲಾಖೆಗೆ ತಿಳಿಸಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ನಮ್ಮ ತಾಯಿಯಲ್ಲಿ ಪ್ರೊಪ್ರೈಟರ್ಸ್ 2024 ಅವಾಗ ಇನ್ನೂ ಫೈಲ್ ಇದ್ದಿಲ್ಲ ಸರ್. ಅವ್ರು ಆನ್ಲೈನ್ ಅಂತ ಮಾಡಿದ್ರು. ಇಸ್ವಿನಲ್ಲಿ ಆಗಿರೋದು 11/11/2024 ಇದಕ್ಕೆ ಮೆಂಬರ್ಶಿಪ್ ಸೈನ್ ಇಲ್ಲ. ಅವ್ರು ಆನ್ಲೈನಲ್ಲಿ ಇದು ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಏನಾದರೂ ಓಸಿ ಕಾಪಿ ಇದೆಯಾ ನೋಡಿ, ನಮ್ಮದೇನಾದ್ರು ಸೈನ್ ಬಂದಿದೆ ನೋಡಿಬಿಟ್ಟು ನನಗೆ ಅದು ನಂಬರು, ಲಿಸ್ಟ್ ನಂಬರು 22 ನವಂಬರ್ 24 ಇಶ್ಯೂ ಆಗಿರೋದು. ವ್ಯಾಲಿಟಿ 29 ಅಂತಿದೆ. ಅದು ಲಿಸ್ಟ್ ನಂಬರ್ ಒಂದು ನೋಟ್ ಮಾಡಿಕೊಡ್ತೀನಿ. CTR 0039 1 ALH 1B ನೋಡಿ. ನಮ್ಮಲ್ಲಿ ಒಂದೊಂದು ಕಾಪಿ ಇದೆ. ಯಾವ ಕಡೆ ಬರ್ತದೆ ಅವಶ್ಯಕತೆ ಇದೆ. ಸ್ಪೆಷಲೈಸೇಷನ್ ಇಲ್ಲ, ಡಾಕ್ಟರ್ ಸಂಜಯ್ ಇದೇನಾದ್ರು ಗೊತ್ತಾ, ಒಂದು ಅನುಮಾನಕ್ಕೆ ಎಲ್ಲ ಟೈಮ್ ಅವ್ರು ಬರೋಕ್ಕಾಗಲ್ಲ. ನೀವು ಅಂಚೆ ನೋಡ್ಕೊಳ್ಳಿ ಅಂತ ನಿನ್ನೆ ಅವ್ರನ್ನ ಎಕ್ಸ್ಪೀರಿಯನ್ಸ್ ನೀವು ಮಾಡಿ ಅಂತ ಅವ್ರು ಸರಿಯಾಗಿ ಕಾನ್ಫಿಡೆಂಟ್ ಫಸ್ಟ್ ಇದನ್ನು ನೋಡ್ತೀನಿ. ನಾನು ಏನಾಗಿದೆ ಅಂತ ನೋಡ್ತೀನಿ. ಬಟ್ ನಾನು ಇದನ್ನು ಅಲ್ಲ ಅಂತ ನಾನು ಮಾಡೋಕ್ಕೆ ಬೇಕಾದಷ್ಟಿದ್ದಾರೆ. ನಾನು ಬಂದಿದ್ದು ನಿಮ್ದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ಗಳು ನಾನು ನೋಡೋಕ್ಕೆ ಬಂದಿದ್ದೀನಿ. ಮಧ್ಯಾಹ್ನ ಎಲ್ಲ ಅದನ್ನು ಮಾಡಿದ್ದೀನಿ. ಈಗ ಇದನ್ನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಎಲ್ಲ ಅವ್ರಿಗೂ ಬುದ್ಧಿ ಹೇಳಿ ಬಂದಿದ್ದೀನಿ. ಬಟ್ ನೋಡಿ ಅನಿಸ್ತಾ ಇಲ್ಲ ನನಗೆ. ಇನ್ನೂ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಕೇಸರಿಗೆ ಹೇಳಿದ್ದೀನಿ KP ಏನೇನಾಗಿದೆ ನಾವು ಹೋಲ್ಡ್ ಮಾಡೋದಕ್ಕೆ ನಿಮ್ಗೆ ಹೇಳಿದ್ದೀವಿ. ನಾವು ಯಾವುದೂ ಕೊಟ್ಟಿಲ್ಲ. ನೀವು ತಿಳಿಸಿದ್ದೀವಿ. ನಾವು ಫೈಲ್ ತೊಗೊಳ್ಳಿ ಅಂತ ಹೇಳಿದ್ದೀವಿ. ನಾವು ರೆಕಮೆಂಡೇಶನ್ ಕೊಟ್ಟು ನೀವು ತಗೊಂಡಿಲ್ಲ. ಆಮೇಲೆ ನೀವು ನಮ್ಮ ಹತ್ರ ಬಂದಿಲ್ಲ. ಅದು ಹಂಗೆ ಅದು 90 days ತುಂಬ ಸೈಡ್ ಇದೆ ಸರ್. ಈ ಡಾಕ್ಟರ್ಗಳೆಲ್ಲ ಭೇಟಿಯಾಗಿ ಬಂದಿದೆ ಸರ್. ಅದು ಫೈಲ್ ಮಾಡಿಸ್ಕೊಂಡ್ರೆ ಅಂತ ಅಲ್ಲೋದ್ರೆ ಸಾಕಷ್ಟು ದುಡ್ಡು ಕೇಳ್ತಾರೆ. ಎಲ್ಲ ಪ್ರೊಸೀಜರ್ ಕೇಳ್ತಾರೆ. ನಾನು ಬಂದಮೇಲೆ ಫೈಲ್ ಆದ್ಮೇಲೆ ಯಾರಿಗೂ ಕೊಡ್ತಿಲ್ಲ. ಹೀಗಾಗಿ ಆನ್ಲೈನಲ್ಲಿ ಮಾತ್ರ ಸಿಕ್ಕಿದ್ದು ಇಟ್ಕೊಂಡಿದ್ದೆ ಸರ್. ಅದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ರೆಡಿ ಮಾಡ್ಕೊತೀನಿ ಸರ್. ಫೈಲ್ ಬಂದಿದ್ದೀನಿ. ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ.
ಟೈಮ್ ರೆಡಿ ಮಾಡ್ತೀವಿ. ಈಗ ಇದು ನಮ್ದು ಆಗಿದೆ, ಇದು ಆನ್ಲೈನು ಇನ್ನಷ್ಟು ತಾನೇ 90 ಡೇಸ್ಗೆ ಆಟೋ ಇದೆಲ್ಲ ಆಗಿದೆ. ನಾವು ನಿಮಗೆ ತಿಳಿಸಿದ್ದೀವಿ, ನಮಗೆ ಕೇಳ್ಬೇಡಿ ನಮ್ಮ ಇವತ್ತು ಬಸ್ಸಿಗೆ ಹೋಗಿದ್ದೇನೆ ಸರ್ ನಾನು, ಸರ್ ಪೂಜಾರಿ ಸರ್ ಅವರಿಗೆ ಮುಂಚೆ ಸರ್ ನಾನು ಕಂಬೈಂಡ್ ಮಾಡಿ ನರ್ಸಿಂಗ್ ಹೋಮ್ ಹಾಕಿದ್ದೆ ಸರ್, ಅದು ಅಪ್ರೂವಲ್ ಆಗಿಲ್ಲ ಸರ್. ಏನು ಡಾಕ್ಟರ್ ಅನ್ಕೋತಿ ಡಾಕ್ಟರ್ ಕಂಬೈಂಡ್ ಮಾಡಿದ್ದೆ, ಅದೊಂದು ದುಡ್ಡು ವೇಸ್ಟ್ ಸರ್, 20,000 ದುಡ್ಡು ವೇಸ್ಟ್ ಸರ್. ಮಾಡೋದಿಲ್ಲ. ಹ್ಞೂ ಸರ್, ಅದು ಮತ್ತೆ ಆಮೇಲೆ ಮತ್ತೆ ಅಲೋಪತಿ ಕಸಿ ಹಾಕ್ಬಿಟ್ಟು ನಮ್ಮ ಅಮ್ಮ ಕೊಟ್ಟು ಮಾಡ್ತೀವಿ ಸರ್ ರೆಡಿ ರೆಡಿ ಮಾಡೋದಲ್ಲ. ಈಗ ಫಸ್ಟ್ ನೀವು ಅಪ್ಲೈ ಮಾಡಿ, ಮತ್ತೆ ಈಗ ಅಲ್ಲಿವರೆಗೂ ನೀವು ಸ್ಟಾರ್ಟ್ ಮಾಡಿ. ಯಾಕೆ ರೆಡಿ ಮಾಡ್ತೀವಿ ಏನಾದರೂ ಸಮಸ್ಯೆ ಮಾಡ್ಕೊತೀವಿ. ನುಡಿಯೋ ಕನ್ಸಲ್ಟು ನುಡಿದು ಸರ್ ಕಸಲ ಸರ್ ಕೊಟ್ಟಿದ್ರು, ಅದು ನೋಡಿದ್ವಿ ಸರ್. ಏನಾದ್ರು ಕೊಡಲಿ, ಅದೇನಾದ್ರು ಮಾಡಲಿ, ನಮ್ಮದಲ್ಲೇ ನೀವು ಇದಾಯಿತು ಕೊಟ್ಟಿದ್ದು. ನಾನು ಅದಕ್ಕೆ ನಿಮಗೆ ಇದು ಹಿಂಗೆ ಮಾಡಿ ಇದು ನಾವು ಇದು ಮಾಡಿಲ್ಲ, ಎಲ್ಲ ಫೈರಿಂದ ತುಂಬ ಎಕ್ಸ್ಪೆನ್ಸ್ ಆಗುತ್ತೆ ಸರ್. ಇರತಕ್ಕಂಥ ಚೆನ್ನಾಗಿರೋದಿಲ್ಲ, ದುರ್ಬಲ ಮಾಡ್ತಾ ಇದ್ದಾರಲ್ವಾ. ಪ್ರೊಸೀಜರ್ ಈ ಪ್ರೊಸೀಜರ್ ಸರ್. ಹೌದು, ಮತ್ತು ನೀವು ಜನರಲ್ ಮಾಡ್ತಿರೋ ಎಲ್ಲರೂ ನೀವು ಅಪ್ಡೇಟ್ ಇರಬೇಕು, ಅದು ಮಾಡಲೇಬೇಕು. ಏನೂ ಆಗಲ್ಲ ಸರ್, ಸ್ಲೋಲಿ ನಾವು ಫೈರಿಂದು ನೋ ಯು ಡೋಂಟ್ ಕನ್ವಿನ್ಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ಸರ್ ಫೈರಿಂದ ನೀವು ಇದನ್ನು ಸ್ಟಾಪ್ ಮಾಡಿ. ಅವರು ಎಂದು ಇವತ್ತು ಹುಡುಗರು ಅವತ್ತು ನಾನು ಬಂದಿದ್ದು 8 ವರ್ಷದ ಮಗುವಿಗೆ ಮಾಡಿದ್ದೀನಿ. 8 ವರ್ಷದ ಮಗು ಮತ್ತು 86 ವರ್ಷದ ಅಜ್ಜನ ಡೈರಿ ತೆಗೆದು ನೋಡಿ, ಆಮೇಲೆ CC ಕ್ಯಾಮ್ರಾ ಇಟ್ಟು ನೋಡಿ, ಎಷ್ಟು ಅವತ್ತು 25 ಜನ ನೋಡಿದ್ದೀನಿ. ಮಕ್ಕಳಲ್ಲೇ 5-6 ಜನ ಇದ್ದಾರೆ. ಆಮೇಲೆ ಹೋಗೋಣ ಅನ್ನೋರಿಗೆ ಅಡ್ಮಿಟ್ ಮಾಡಿದ್ವಿ. ಅವರ ಬಿಟ್ಟು ಎಷ್ಟು ಬಂದಿದೆ ಗೊತ್ತು, ಒಂದು ಪುಟ್ಟಿ ಒಂದು ದಿನಕ್ಕೆ ಇಲ್ಲ ಸರ್ ಪ್ರೆಸೆಂಟೇಟ್ಸ್ ನಮ್ಮ ಹತ್ರ ಸೈಡ್ ಮಾಡೋದು ನಾವು ಬಂದಾಗೆಲ್ಲ ಆಗ್ತಿದ್ದಾರೆ ಸರ್. ಅವ್ರ ಹೆಸರು ಆ್ಯಕ್ಟೆಡ್ ಸರ್ ಎಂದು ಬಂದಿಲ್ಲ ಅವರು. ಬರ್ತಾರೆ ಸರ್, ನಮ್ಮ ಹೆಸರು ಕಳಿಸ್ಕೊಡ್ತಾರೆ ಸರ್ ನೋಡಿ ಸರ್, ನೀವು ಸೀನಿಯರ್ ಇದ್ದೀರಾ. ನಿಮ್ಮದು KMC ರಿಜಿಸ್ಟ್ರೇಷನ್ ನೋಡಿದ್ರೆ 16,000 ಚಿಲ್ಲರೆ ಇದೆ, ನಮ್ಮದು 35,000 ಇದೆ. ನೀವು 75 ನಮ್ಮದು 84. ನಾನೊಬ್ಬ ಪರವಾಗಿಲ್ಲ, ಬಟ್ ಡಿಸ್ಟ್ರಿಕ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ, ಆಸ್ಪದ ಕೊಡಬೇಡಿ ಸರ್. ಅರೌಂಡ್ 70+ ಇದ್ದೀರಾ ನೋಡಿ. ಅದೇ ಸೀನಿಯರ್ ಬ್ರದರ್ಗೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ನೀವು ಇದು ಮಾಡಬೇಕು. ಕ್ಲಾಸ್ ನಾನೇ ಹೋಗ್ತಿರೋದು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನೇ ಹೋಗಿದ್ದೀನಿ. ಅದಕ್ಕೆ ಸಹ ಅವರ ಹೆಸರು ಇಡೋದಿಲ್ಲ ಅಂತ ಬೋರ್ಡ್ಗೆ ಅವ್ರ ಹೆಸರು ಹಾಕಿರ್ತಾರೆ. ಇಲ್ಲಿ ಸರ್ ಮಾಡಿ ನಮ್ಮದು ಅಲ್ಲೇ. ಈ ದಿವಸ ನಾವು ಬಸವೇಶ್ವರ ಹಾಸ್ಪಿಟ್ಲ್ ಒಂದು ಭೇಟಿ ಮಾಡಿದ್ವಿ. ಒಂದು ಕಂಪ್ಲೇಂಟ್ ಇತ್ತು, ಇಲ್ಲಿ ಅಲೋಪತಿ ಡ್ರಗ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಮತ್ತು ಕನ್ಸಲ್ಟೆಂಟ್ಸ್ನೆಲ್ಲ ಕರೆಸ್ಕೊಂಡು ಟ್ರೀಟ್ಮೆಂಟ್ ಆಗ್ತಾ ಇದ್ದಾರೆ ಅಂತ. ಇಲ್ಲಿ ನಡೆಸ್ತಾ ಇರೋದು BIMS ಡಾಕ್ಟ್ರು. ಅವರಿಗೆ ಸ್ಟ್ರಿಕ್ಟಾಗಿ ಹೇಳಿದ್ವಿ. ಆಮೇಲೆ ಅವರು 5 ಸ್ಟೆಪ್ಸ್ ರೆಕಮೆಂಡೇಷನ್ಸ್ದು ಯಾವುದೂ ಏನು ತಗೊಂಡಿಲ್ಲ, ಅದನ್ನು ನೀವು ಮಾಡಿ ಅಂತ ಅಲ್ಲಿವರೆಗೂ ನೀವು ನಿಲ್ಲಿಸಬೇಕಾಗ್ತದೆ. ಮತ್ತು ಯಾವುದೇ ನೀವು ಅಲೋಪತಿ ಡ್ರಗ್ಸ್ ಕೊಡೋದಾಗಲಿ, ಸಣ್ಣ ಮಕ್ಕಳುಗಳಿಗೆ ನೀವು ಇಲ್ಲಿ ರೆಫರೆನ್ಸಸ್ ತೊಗೊಂಡು ಮಾಡೋದಾಗಲಿ ಮಾಡಬಾರ್ದು ಅಂತ. ಅದೇ ಇನ್ನೊಂದು ಬಸವೇಶ್ವರ ಹಾಸ್ಪಿಟ್ಲ್ ಒಂದಲ್ಲ ಸರ್, ನೋಡಿರಿ ಇಲ್ಲಿ ಎಷ್ಟು ಹಾಸ್ಪಿಟ್ಲ್ ಇದ್ದಾವೆ, ಎಲ್ಲವೇ ಸುಮ್ಮನೆ ಹೆಸರಿಗೆ MBBS ಡಾಕ್ಟರ್ ಹಾಕ್ತಾರೆ ಅಷ್ಟೇ, ಯಾರು MBBS ಡಾಕ್ಟರ್ ಬರೋಲ್ಲ. ಅವ್ರದ್ದೇ ಹಾಸ್ಪಿಟ್ಲ್ ಇದೆ, ತಲ್ಲೀನರಾಗಿರ್ತಾರೆ. ಹೇಳಿದ್ದೀವಿ ಹಾಂ, ಈ ಥರ ಇಲ್ಲಿ ತಾಲೂಕಲ್ಲೂ ಆಗಬಾರ್ದು. ನಮ್ಮ ತಹಶೀಲ್ದಾರ್ ಸಾಹೇಬರು ಇದ್ದಾರೆ ಇಲ್ಲಿ, ಅವ್ರಿಗೂ ಮಾಹಿತಿ ಇದೆ. ಯಾಕೆಂದರೆ ನಮಗೆ ನಿವೃತ್ತ ಆಯುಷ್ ವೈದ್ಯಾಧಿಕಾರಿ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, DMS ಮಾಡಿದ್ರೆ ಯಾವುದೇ ಮಾಡೋ, ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ ಆದ್ರೂ ಇಂಜೆಕ್ಷನ್ ಮಾಡೋಂಗಿಲ್ಲ, ಸರ್ಕಾರಿ ಹಾಸ್ಪಿಟ್ಲ್ ಅವ್ರ ಸಮೇತ ಮಾಡೋಂಗಿಲ್ಲ ಅಂತ ಹೇಳಿದರು. ಹಂಗಾಗಿ ನಿಮ್ಮ ಈಗ ಅಂಥದ್ದೇನಾದ್ರು ನೆಕ್ಸ್ಟ್ ಗಮನಕ್ಕೆ ಬಂದರೆ ದಯಮಾಡಿ ನಮ್ಮ ತಾಲೂಕು ಹೆಲ್ತ್ ಆಫೀಸರು ಮತ್ತು ತಹಶೀಲ್ದಾರ್ ಅವ್ರ ಗಮನಕ್ಕೆ ತಗೊಂಬನ್ನಿ. ನಿಮ್ಮ ಇನ್ನೊಂದು THO ಅವರಿಗೆ ಭಾಳ ಹೆಚ್ಚುವರಿ ಹುದ್ದೆಗಳು ಜಾಸ್ತಿ ಇದ್ದಾವೆ. ಹಂಗಾಗಿ ಅವ್ರಿಗೆ ಎಷ್ಟಂತ ಮಾಡ್ತಾರೆ ಹೇಳ್ರಿ. ಆಮೇಲೆ ಇಲ್ಲಿ ಎಕ್ಸ್ಪೈರಿ ಆದ ಆಹಾರ ಪದಾರ್ಥಗಳು ಮಾಡ್ತಿದ್ದಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆ ನೋಟಿಸ್ ಎಕ್ಸ್ಪೈರಿ ಆದವು. ಆಮೇಲೆ ನಾವು ಸುದ್ದಿ ಮಾಡಿದ್ಮೇಲೆ ಸುಮಾರು ಜನ ಫೋನ್ ಮಾಡಿದ್ರೆ, ನಮಗೆ ಸರ್ ನಮಗೆ ಸಿಕ್ಕಿತ್ತು ಎಕ್ಸ್ಪೈರಿ ಡೇಟುಗಳಾದದ್ದು ಆಹಾರ ಪದಾರ್ಥಗಳು. ಈಗ ಆಫೀಸರ್ ಅಂತ ಮಾಡಿದ್ದಾರೆ, ಅದು ಇತ್ತೀಚೆಗೆ ಆಗಿರೋದು. ಈಗ ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಅವ್ರು ಯಾಕಂದರೆ ಅವ್ರು ಪ್ರಭಾವಿಗಳು ಇರ್ತಾರೆ. ಅವ್ರು ಯಾಕಂದರೆ ಅವರು ಸಚಿವರದು ಶಾಸಕರ ಹೆಸರು ಹೇಳ್ಕೊಂಡು ಅಧಿಕಾರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅವರು.
ಆಯಿತು, ಈಗ ಅವ್ರು ಇನ್ಮೇಲೆ ನೋಡ್ತಾರೆ ನಮ್ಮ ತಾಲೂಕಾದ್ಯಂತ ಇತ್ತೀಚೆಗೆ ಈಗ ನೋಡಿ ಇಲ್ಲೇ ಎಷ್ಟೊಂದು ಹಾಸ್ಪಿಟಲ್ ಇದೆ ನೋಡಿ ಸರ್, ಎಷ್ಟೊಂದು ಹಾಸ್ಪಿಟಲ್ ಎಲ್ಲ ಬಿ ಎಮ್ ಎಸ್ ಜೊತೆಗೆ ನಕಲಿ ಡಾಕ್ಟ್ರು ಇದ್ದಾರೆ, ಇಲ್ಲಿ ನಕಲಿ ಕ್ಲಿನಿಕ್ಗಳು ಇದ್ದಾವೆ. ನಕಲಿ ಡಾಕ್ಟ್ರು ಎಲ್ಲ ಕಡೆ ಇದ್ದಾರೆ. ಅದನ್ನ ನಮ್ಮ ಸಾರ್ವಜನಿಕರು ಕಂಪ್ಲೇಂಟ್ ಬಂದಾಗ ಇವತ್ತು ಯಾಕೆ ಆರೋಗ್ಯದ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀಳ್ತಾವೆ ಇದೇ ಉದ್ದೇಶನೇ ರೈಡ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡ್ತೀವಿ. ಹಾಂ ಸರಿ, ಓಕೆ ಸರ್.